ಯಾರು ನೋಡಿದಾರಪ್ಪ ಇಲ್ಲಿ? ಕುರಿ ಯಾರು ನೋಡಿಲ್ವಾ? ನೋಡಿದಿರಾ? ಕೃಷ್ಣವೇಣಿ ಕುರಿ ನೋಡಿದಿರಾ? ನೋಡಿದ್ದೀನಿ ಸರ್. ಹೇಗಿರುತ್ತೆ? 2 ಕಾಲಿರುತ್ತಾ, 5 ಕಾಲಿರುತ್ತಾ, 3 ಕಾಲಿರುತ್ತಾ? 4 ಕಾಲು ಇರ್ತದೆ ಸರ್. ಹಾ, ಸ್ವಾತಿ ನೋಡಿದೇನಮ್ಮ ಕುರಿನ? ನೋಡಿದ್ದೀನಿ ಗುರುಗಳೇ. ಓಕೆ, ಹೆಂಗಿರುತ್ತೆ ಕುರಿ? 4 ಕಾಲಿರುತ್ತೆ, 2 ಕೊಂಬಿರುತ್ತೆ, 2 ಕಿವಿ ಇರುತ್ತೆ, 2 ಕಣ್ಣಿರುತ್ತೆ, 3 ಬಾಯಿ ಉದ್ದ ಇರುತ್ತೆ, ಕತ್ತು ಸ್ವಲ್ಪ ನೀಟಾಗಿರುತ್ತೆ, ಬರ್ತಾ ಬರ್ತಾ ಹೊಟ್ಟೆ ಸ್ವಲ್ಪ ದಪ್ಪಗಿರುತ್ತೆ, ಬಾಲ ಚಿಕ್ಕದಾಗಿರುತ್ತೆ, ಕಾಲುಗಳು ಸಣ್ಣದಾಗಿರುತ್ತೆ. ಆಕಾರ ನೋಡಿದ್ರ? ಮೇಷರಾಶಿಯಲ್ಲಿ ಹುಟ್ಟಿದವರು ಹೀಗೆ ಇರ್ತಾರೆ. ಇದನ್ನ ನೀವು ಬರ್ಕೊಳ್ಬೇಕಾ? ಹೇಳಿ. ಇದನ್ನ ಹೋಗ್ಬಿಟ್ಟು ನಾವು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಕಾಲುಗಳು ಸ್ಟ್ರಾಂಗ್ ಆಗಿರುತ್ತೆ, ಹೊಟ್ಟೆ ಕಮ್ಮಗಿರುತ್ತೆ, ಕತ್ತು ನೇರವಾಗಿರುತ್ತೆ, ಮುಖ ಸ್ವಲ್ಪ ಉದ್ದವಾಗಿರುತ್ತೆ, ಕಣ್ಣುಗಳು ಶಾರ್ಪ್ ಆಗಿರುತ್ತೆ, ಎಲ್ಲಿ ಬೇಕಾದ್ರೆ ಹತ್ತುತ್ತಾರೆ ಅಂತ ಏನ ಬರ್ಕೊಬೇಕಾ? ಈಗ ನಾನೇನ ಬರ್ಕೊಂಡು ಹೇಳದ್ನ? ನಾನೇನ್ ಹೇಳಿದೆ ನಿಮಗೆ? ಕುರಿಯನ್ನ ಜ್ಞಾಪಿಸಿಕೊಳ್ಳಿ. ಕುರಿ ಹೇಗಿರುತ್ತೆ ಅದೇ ಸ್ವರೂಪ. ಹಾಗಂತೇಳಿ ಕುರಿ ಹುಟ್ಟಿದವ್ರಿಗೆಲ್ಲ 4 ಕಾಲಿದೆಯಾ ಅಂತ ಕೇಳಬೇಡಿ. 4 ಕಾಲಿದೆಯಾ ಅಂತ. ಅವ್ರಿಗೆ ಕೈ ಕಾಲುಗಳು ಸ್ಟ್ರಾಂಗ್ ಆಗಿರುತ್ತೆ, ಸ್ವಲ್ಪ ಸಣ್ಣಗಿರ್ತಾರೆ, ಸ್ವಲ್ಪ ಹೊಟ್ಟೆ ಬಾಡಿ ದಪ್ಪಗಿರುತ್ತೆ, ಮುಖ ಸ್ವಲ್ಪ ಉದ್ದಕ್ಕಿರುತ್ತೆ. ಈಗ ನೀವು ಆ ಚಿತ್ರಣ ತಗೊಂಡು ಇಲ್ಲಿಗೆ ಫಿಟ್ ಮಾಡಬೇಕು. ಇಷ್ಟೇ ಜ್ಯೋತಿಷ. ಬಂತ ಜ್ಯೋತಿಷ? ಹೌದು ಗುರುಗಳೇ. ಸ್ವಾಭಾವಿಕವಾಗಿ ಆ ಪ್ರಾಣಿ ನೋಡಿ ಅದರ ಸ್ವಭಾವ ತಿಳ್ಕೊಂಡ್ರೆ ಆಯ್ತು ಗುರು. ಅಷ್ಟೇ. ಇದನ್ನ ನೀವು ಬರ್ಕೊಂಡ್ರೆ ಬರಲ್ಲ. ಬರ್ಕೊಂಡಾಗ ನೀವು ಪುಸ್ತಕ ತೆಗೆದು ನೋಡಿದಾಗಲ್ಲ ಏನೇನೋ ಎಲ್ಲಿದೆ ಅಂತ ಹುಡುಕಕ್ಕಿನ ಬದಲು ನೀವು ಡಿಸ್ಕವರಿ ಚಾನೆಲ್ ನೋಡಿ, ಅಥವಾ ಕುರಿ ಕಡಿಯೋರ ಹತ್ರ ಹೋಗಿ ನೋಡಿ. ಕುರಿ ತಿನ್ನ ಅಭ್ಯಾಸ ಇದೆ ಯಾರಿಗಾದ್ರು? ಇದೆಯಲ್ವಾ? ತಂದಿರ್ತೀರಾ, ನೋಡಿರ್ತೀರಾ, ಅದೆಲ್ಲ ಹೇಗಿರುತ್ತೆ ಅಂತ ನೋಡಿರ್ತೀರಾ, ಮತ್ತೆ ಅದು ಹೇಗಿರುತ್ತೆ ಅಂತ. ಇಷ್ಟೇ. ಇದನ್ನು ತಿಳ್ಕೊಂಡ್ರೆ ಜ್ಯೋತಿಷ್ಯ ಹೇಳ್ಬೋದ. ಓಕೆ, ಬರ್ಕೊಳ್ಳಿ. ಮೇಷ ಅಂದರೆ ಕುರಿ. ಆ ವ್ಯಕ್ತಿಗೆ ಅದರ ಕಾರಕತ್ವವನ್ನು ಹೇಳಬೇಕು. ಆಗ ಅದರ ಕಾರಕತ್ವಗಳೇನು? ಸುಮಾರು ಸಿಂಪಲ್ ಆಗಿ ನೋಡ್ಕೊಳ್ಳೋಣ. ಅದಕ್ಕೆ ಭಯ ಇಲ್ಲ, ಅರಿವಿಲ್ಲ. ಇದೆಲ್ಲ ಮೇಷರಾಶಿಯ ಕಾರಕತ್ವಗಳೇ. ಭಯ ಇಲ್ಲ, ಅರಿವು ಇಲ್ಲ, ಮುನ್ನುಗ್ಗುವುದು, ಸಡನ್ ಡಿಸಿಷನ್, ಆತುರದಿಂದ ತೀರ್ಮಾನ, ಕೋಪ, ಭಯ ಇಲ್ಲ ಅಂತ ಹೇಳಿದ್ವಿ. ಆದ್ರೆ ಅದಕ್ಕೆ ಒಂಥರ ಹೇಗಿರುತ್ತೆ ಅಂದ್ರೆ, ಅದು ಒಂದು ಅದತ್ರ ನೀವು ಹೋಗಿ ಹಿಂಗ ಅಂತ ತಕ್ಷಣ ಅದು ಎಗರೋಗ್ಬಿಡ್ತದೆ. ಅಲ್ಲೇನ ಒಂದು ಭಯ ಇರಲ್ಲ. ಕುರಿಗಳು ಯಾವತ್ತೂ ಭಯ ಬೀಳಲ್ಲ. ಆದರೆ ಅಲ್ಲಿ ನೀವು ಅದತ್ರ ಏನಾದ್ರು ಒಂದು ಶಬ್ದ ಹಿಂಗಂತ ಮಾಡಿದ ತಕ್ಷಣ ಅದೊಂಥರ ಬೆಚ್ಚಿ ಬೀಳುತ್ತೆ. ಬೆಚ್ಚಿ ಬೀಳಬೇಕೆ ಅಂದ್ರೆ ಪದಟ, ಒಂಥರ ಪದಟ, ಏನಾಗುತ್ತೋ ಅನ್ನೋ ತರ ದಿಗ್ಭ್ರಮೆ ಅಂತೇವಲ್ವಾ? ಅದಕ್ಕೆ ಹೇಗೆ ಏನ್ ಹೇಳೋದು ಅದನ್ನ? ಸಂಜನಾ ಏನ್ ಹೇಳೋದು ಅದಕ್ಕೆ? ಪದಟಂ, ಗಾಬರಿ ಆಗೋದು. ಪದಟಂ ಅಂದ್ರೆ ಗಾಬರಿ ಆಗೋದು, ವೇಗವಾಗಿ ಮುನ್ನಡೆಯೋದು, ಆತ್ರ. ಅದನ್ನ ಹೇಳಿದ ಆತ್ರ ಅವತರ. ಮುನ್ನೆಚ್ಚರಿಕೆ ಇಲ್ಲ, ಮುಂದಾಳತ್ವ, ಎಲ್ಲದಕ್ಕೂ ನಾನೇ ಅಂತ ಬರೋದು. ಕೆಟ್ಟದ್ದು ಅಲ್ಲಿ ಯಾರಪ್ಪ ಕೊಡ್ತಿದ್ದು ನಾನೇ, ಅಲ್ಲಿ ಯಾರು ಓದುತ್ತಿದ್ದು ನಾನೇ, ಅಲ್ಲಿ ಏನ್ ಮಾಡ್ತಿದ್ದೆ ನಾನೇ. ಒಟ್ಟು ಮುಂದಾಳತ್ವ, ನಾನು. ಒಂದು ವಿಷಯವನ್ನು ಒಳನೋಟದಲ್ಲಿ ನೋಡುವುದಿಲ್ಲ,
ಒಂದು ವಿಷಯವನ್ನು ಒಳನೋಟದಲ್ಲಿ ನೋಡುವುದಿಲ್ಲ. ಜಗಳ ಆಡುವವರು, ಸುಖ ದುಃಖಗಳನ್ನು ಸಮನಾಗಿ ಹೊಂದಿಕೊಳ್ಳುವವರು, ಅಗ್ನಿ ತತ್ವ, ಬೇರೆಯವರ ಜೊತೆ ಸಹಕರಿಸಿಕೊಳ್ಳುವವರು, ಸಹಕರಿಸಿ ಹೋಗುವವರು, ಸಹಕರಿಸಿಕೊಳ್ಳುವರಲ್ಲ, ಸಹಕರಿಸಿ ಹೋಗುವವರು, ಸಹಕರಿಸಿಕೊಳ್ಳುವರಲ್ಲ, ಸಹಕರಿಸಿ ಹೋಗುವರು. ಅರ್ಥ ಏನ್ ಗುರುಗಳೇ ಅಂದ್ರೆ ಡಿಫ್ರೆನ್ಸ್ ಏನು ಅಂತ? ಈಗ ಈ ಕುರಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಜಗಳ ಆಡ್ಬೇಕಾದ್ರೆ ಪಕ್ಕದ ಜೊತೆ ಗುದ್ದುತ್ತಾನೆ ಇರುತ್ತೆ. ಆದ್ರೆ ಮುಂದೆ ಯಾರನ್ನ ಹೋಗ್ತಾ ಇದ್ರೆ ಅದ್ರ ಹಿಂದ್ಗಡೆ ಹೋಗ್ತಾನೆ ಇರುತ್ತೆ. ಅಂದ್ರೆ ಯಾರನ್ನ ಏನಾರ ಫಾಲೋ ಮಾಡ್ಕೊಂಡು ಹೋಗುತ್ತೆ. ಅವ್ರನ್ನ ಸಹಕರಿಸಿಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳಿದ್ರೆ ಫಾಲೋ ಮಾಡ್ತಾ ಹೋಗ್ತಾ ಇರ್ತಾರೆ ಅಂತ. ಸಹಕರಿಸಿ ಹೋಗೋರು ಅಂದ್ರೆ ಈಗ ನಿಮ್ಮ ಒಬ್ಬ ಮೇಷರಾಶಿಯವರು ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮುಂದೆ ಯಾರಾದ್ರೂ ಏನಾದ್ರೂ ಮಾಡಿದ್ರೆ ಅದನ್ನ ಇವ್ರು ಮಾಡಕ್ಕೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ಮಾಡಕ್ ಟ್ರೈ ಮಾಡೋದು, ಅದ್ರ ಜೊತೆ ಮಾಡ್ಕೊಂಡು ಹೋಗೋದು. ಅದನ್ನ ಯಾಕೆ ಅಂತ ಕೇಳಿದ್ರೆ ಸಹಿಸ್ಕೊಳ್ಳಲ್ಲ. ಅದಕ್ಕೆ ಸಹಿಸ್ಕೊಳ್ಳೋದು ಬೇರೆ, ಸಹಕರಿಸುವರು ಬೇರೆ. ಯಾಕೆ ನಗ್ತಾ ಇರೋದು? ಮೇಷರಾಶಿಯವ್ರು ಯಾರ್ಯಾರಿದಾರ? ನನ್ ಮಗ ಇದ್ದಾನೆ ಗುರುಗಳೇ, ಸೇಮ್ ಹಂಗೆ ಆಡ್ತಾ ಇದ್ದಾನೆ, ಅದಕ್ಕೆ ನಗು ಬರ್ತೀವಿ. ಅಷ್ಟೇ. ಓಕೆ, ನೆಕ್ಸ್ಟ್ ಇದೆಲ್ಲ ಸಿಂಪಲ್ ಆಗಿ ಬರ್ತಾ ಇದ್ದೀನಿ. ಇನ್ನು ಜಾಸ್ತಿ ಇದೆ ಕಾರಕತ್ವ. ನಾನೇನ್ ಹೇಳಿದ್ದೀನಿ, ರಾಶಿಗಳು ಅಂದ್ರೆ ಸಾವಿರಾರು ವಿಷಯಗಳು ಇರ್ತಾವೆ ಅದರಲ್ಲಿ. ನಾವು ಇವಾಗ ನಮ್ಮ ಈ ಒಂದು ಜ್ಯೋತಿಷ್ಯಕ್ಕೆ ಮತ್ತೆ ಈ ನಮ್ಮ ಸ್ವಭಾವದಲ್ಲಿರ್ತಕ್ಕಂಥ ವಿಷಯಗಳನ್ನ ಮಾತ್ರ ಹೇಳ್ಕೊಂಡಿದ್ದೀವಿ. ನೀವು ಒಳಗಡೆ ಡೆಪ್ತ್ ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಎಲ್ಲಿವರೆಗೆ ಹೋಗ್ಬೋದು ಅಂದ್ರೆ ನಿಮ್ಮ ಊಹೆ ಮಾಡಕ್ಕಾಗಲ್ಲ. ನೀವು ಊಹೆನೇ ಮಾಡಕ್ಕಾಗಲ್ಲ, ಅಷ್ಟ್ರ ಮಟ್ಟಿಗೆ ಹೋಗ್ಬೋದು. ಆದ್ರೆ ನಿಮಗೆ ಈ 3 ತತ್ವಗಳು ಗೊತ್ತಿರಬೇಕು. ಏನಂತ ಕಾರಕತ್ವಗಳಂದ್ರೆ 3: ಸ್ವಾಭಾವಿಕ, ದೈಹಿಕ, ಪ್ರಾಕೃತಿಕ. ಅದನ್ನ ವಿಭಜನೆ ಮಾಡುವಂತಹ ಕ್ಯಾರೆಕ್ಟರ್ ನಿಮಗೆ ಬರಬೇಕು. ಇವಾಗ ನಾನು ಬರ್ಸಿದ್ದೆಲ್ಲ ಒಟ್ಟಿಗೆ ಬರ್ಸಿದ್ದೀನಿ. ಇದನ್ನ ನೀವು ವಿಭಜನೆ ಮಾಡುವಂತಹ ಜ್ಞಾನ ನಿಮಗೆ ಬರಬೇಕು. ನೆಕ್ಸ್ಟ್ ವೃಷಭ ರಾಶಿ ಬರ್ಕೊಳ್ಳಿ. ವೃಷಭ ಅಂದ್ರೆ ಏನು? ವೃಷಭ ಅಂದ್ರೆ ಏನು? ಎತ್ತು ಗುರುಗಳೇ, ಎತ್ತು, ಬಸವ, ಪೃಥ್ವಿ ತತ್ವ. ವೃಷಭ ಹೇಗಿರುತ್ತೆ ಅದು ಇವಾಗ ಯೋಚನೆ ಮಾಡಿ. ವೃಷಭ ಹೇಗಿರುತ್ತೆ? ಕುರಿ ಹೇಗಿರುತ್ತೆ ನೋಡ್ಕೊಂಡ್ವಿ. ವೃಷಭ ಹೇಗಿರುತ್ತೆ? 2 ಕೊಂಬು, 4 ಕಾಲು, ಕಾಲುಗಳು ಉದ್ದವಾಗಿರುತ್ತೆ, ದಪ್ಪವಾಗಿರುತ್ತೆ ದೇಹ, ಕತ್ತು ಸ್ಟ್ರಾಂಗ್ ಆಗಿರುತ್ತೆ, ಕಿವಿ ದೊಡ್ಡದಾಗಿರುತ್ತೆ, ಕಣ್ಣುಗಳು ದೊಡ್ಡದಾಗಿರುತ್ತೆ, ದನ ತರ ದುಡಿತಾರೆ, ತಾಳ್ಮೆ ಸ್ವಭಾವ, ಯಾರಿಗೂ ಏನು ಕೇಡನ್ನ ಬಯಸಲ್ಲ, ಗುದ್ದಲ್ಲ, ಕೊಟ್ರೆ ತಿಂತೀನಿ, ಕೊಡದಲ್ಲ ಇದ್ರೆ ಸುಮ್ಮನೆ ಇರ್ತೀನಿ, ನೀವ್ ಹೇಳಿದ್ ಮಾಡ್ಕೊಂಡು ಹೋಗ್ತೀನಿ. ಗದ್ದೆಯಲ್ಲಿ ಕೆಲಸ ಮಾಡತಕ್ಕಂಥದ್ದು ಬರ್ಕೊಳ್ಳಿ. ಪೃಥ್ವಿ ತತ್ವ ರಾಶಿ, ಗದ್ದೆಯಲ್ಲಿ ಕೆಲಸ ಮಾಡುವುದು, ಗದ್ದೆಯಲ್ಲಿ ಕೆಲಸ ಮಾಡುವುದು. ನೋಡಿ ಇವಾಗ ಈಗ ನೀವು ಇದನ್ನ ನನಗೆ ಡಿಫ್ರೆನ್ಸ್ ಹೇಳ್ಬೇಕು. ಇವಾಗ ನಾನು ಗದ್ದೆಯಲ್ಲಿ ಕೆಲಸ ಮಾಡೋದು ಅಂತ ಹೇಳಿದೆ. ಕೃಷ್ಣವೇಣಿ, ಗದ್ದೆಯಲ್ಲಿ ಕೆಲಸ ಮಾಡುವುದು ಅಂತ ಹೇಳಿದೆ. ಇದನ್ನ ನೀವು ಇವಾಗ 3 ಭಾಗ ಮಾಡ್ಬೇಕು. ಒಂದು ಸ್ವಾಭಾವಿಕ, ಇನ್ನೊಂದು ದೈಹಿಕ, ಇನ್ನೊಂದು ಪ್ರಾಕೃತಿಕ. ಹೇಗ್ ಡಿವೈಡ್ ಮಾಡಿ ಹೇಳ್ತೀರಾ ಈ ಒಂದು ಪದನ? ಓಕೆ, ಆಮೇಲೆ ಹೇಳಿ. ಮಂಜುನಾಥ್, ನೀವ್ ಹೇಳ್ತೀರಾ? ಕಷ್ಟಪಟ್ಟು ದುಡಿತಾರೆ, ಎಲ್ಲದನ್ನು ಇವರೇ ಮಾಡ್ಬೇಕಾಗಿ ಬರುತ್ತೆ. ಇಲ್ಲ ಇಲ್ಲ ಇಲ್ಲ. ಕೃಷ್ಣ, ನೀವ್ ಹೇಳ್ತೀರಾ? ಕೃಷ್ಣ, ಕಿರಣ್ ಬಾಬು, ಕಿರಣ್ ಕುಮಾರ್, ಕಿರಣ್ ಹೇಳ್ತೀರಾ? ಅವ್ರದ್ದು ಸ್ವಭಾವ ಅಂದ್ರೆ ಗದ್ದೆಯಲ್ಲಿ ಅಂದ್ರೆ ಆಲ್ಮೋಸ್ಟ್ ಸ್ಟ್ರಾಂಗ್ ಆಗಿರ್ತಾರೆ. ಸೊ ಎರಡನೇದು ಫಾರ್ಮರ್ಸ್. ಸೊ ಪ್ರಾಕೃತಿಕ ಅಂದ್ರೆ ಅವ್ರದ್ದು ಹತ್ತಿರದಲ್ಲಿ ಗದ್ದೆಗಳು, ನದಿ
ಆ ತರ ಇರುತ್ತೆ. ನೋಡಿ, ಇದನ್ನ ಡಿವೈಡ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಪತ್ರಿಕಾ ಏನು ಮಾಡಕ್ ಆಗಲ್ಲ. ಒಂದು ವಿಷಯನ ಸ್ವಲ್ಪ ದೀರ್ಘವಾಗಿ ಆಲೋಚನೆ ಮಾಡಿ. ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಹೇಗಿರ್ತಾರೆ, ಹೇಗಿರಬೇಕು, ಗದ್ದೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಹೇಗಿರ್ತಾರೆ ಅಂತ ನಿಮ್ಗೆ ಅಲ್ಲಿ ಹೋಗ್ಬೇಕು. ಗದ್ದೆಯಲ್ಲಿ ಕೆಲಸ ಮಾಡೋರ್ಗು ಕಂಪ್ಯೂಟರ್ ಕೆಲಸ ಮಾಡೋರ್ಗು ಹೇಗಿರುತ್ತೆ ವ್ಯತ್ಯಾಸ ಮನಸ್ಸು? ಅಷ್ಟು ಮನಸ್ಸು ಹೇಗಿರುತ್ತೆ? ಗದ್ದೆಯಲ್ಲಿರ್ತಕ್ಕಂಥವರು ತಾಳ್ಮೆ, ನಿಧಾನ, ಸಹಿಷ್ಣುತೆ, ಆ ಬಿಸಿಲು, ಆ ಗದ್ದೆ, ಆ ನೀರು, ಆ ಉರಿ ಬಿಸಿಲು ಎಲ್ಲವನ್ನ ಸಹಿಷ್ಣುತೆ, ತಾಳ್ಮೆಯಿಂದ ನಿಧಾನವಾಗಿ ನಡೆಸ್ಕೊಂಡು ಹೋಗಂತ ಸ್ವಭಾವ. ಇದನ್ನೆಲ್ಲ ನಾವು ಬರ್ಸಕ್ಕಾಗಲ್ಲ, ಹೇಳಿದೀನಿ. ನಾವು ಒಂದು ಪದ ಕೊಟ್ರೆ ಅದನ್ನ ನೀವು 3 ವಿಧವಾಗಿ ಡಿವೈಡ್ ಮಾಡತಕ್ಕಂತ ಜಾಣ್ಮೆ ಬರಬೇಕು. ಇನ್ನ ದೈಹಿಕ ಅಂದ್ರೆ ಏನು? ಅವ್ರು ಹೇಳ್ದಂಗೆ ಅದು ಬೆನ್ನು ಗಟ್ಟಿಗಿರುತ್ತೆ, ಎಳೆಯುತ್ತೆ, ಯಾವುದನ್ನು ಬೇಕಾದ್ರೂ ಎಳೆಯುವಂತ ಶಕ್ತಿ ಇರುತ್ತೆ, ಸ್ವಲ್ಪ ಶಕ್ತಿ, ಕತ್ತು ಸ್ಟ್ರಾಂಗ್ ಆಗಿರುತ್ತೆ, ಭುಜ ಸ್ಟ್ರಾಂಗ್ ಆಗಿರುತ್ತೆ. ಅಂದ್ರೆ ಏನು? ತನ್ನ ಭುಜದ ಮೇಲೆ ಫ್ಯಾಮಿಲಿಯನ್ನ ಹೊತ್ಕೊಂಡು ಹೋಗ್ತಾರೆ, ತನ್ನ ಭುಜದ ಮೇಲೆ ಇಟ್ಟರೆ ಅವರು ಹೊತ್ಕೊಂಡು ಹೋಗ್ತಾರೆ. ಅಪ್ಪ ಇಲ್ದಲ್ಲ ಇರ್ತಕ್ಕಂಥ ಸಮಯದಲ್ಲಿ ಇವರೇ ಅಪ್ಪನಾಗಿ ಇಟ್ಕೊಂಡು ಫ್ಯಾಮಿಲಿಯನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ. ಸೊ ಈ ತರ ನಿಮಗೆ ಕ್ಯಾಲ್ಕುಲೇಷನ್ ಬರಬೇಕು. ಕೆಲಸವನ್ನ ಮಾಡಕ್ಕೆ ಇಂಜರಿ ಅಲ್ಲ, ಕೆಲಸವನ್ನ ಮಾಡೋದಕ್ಕೆ ಸದಾ ಉತ್ಸಾಹಕರಾಗಿರ್ತಾರೆ. ಇನ್ನು ಪ್ರಾಕೃತಿಕ ಅಂದ್ರೆ ಏನು? ಇವರು ಇಷ್ಟಪಡುವಂತ ಜಾಗ, ನೀರಿರುವಂತ ಜಾಗವನ್ನು ಇಷ್ಟಪಡ್ತಾರೆ, ಗದ್ದೆಯನ್ನು ಇಷ್ಟಪಡ್ತಾರೆ, ಹಸಿರನ್ನು ಇಷ್ಟಪಡ್ತಾರೆ, ನೇಚರ್ನ ಇಷ್ಟಪಡ್ತಾರೆ. ಹಾಗಾದ್ರೆ ಈ ವ್ಯಕ್ತಿ ಕಳೆದೋಗಿರ್ತಕ್ಕಂಥವ್ರು ಎಲ್ಲಿರ್ತಾನಪ್ಪ ಅಂದ್ರೆ ಗದ್ದೆ ಹತ್ರ ಇರ್ತಾನೆ, ನೀರಿರುವಂತ ಜಾಗದಲ್ಲಿ ಇರ್ತಾನೆ. ಹಿಂಗೆ ಹೇಳ್ಬೇಕು. ಆ ಹೇಳ್ಬೇಕು ಅಂದ್ರೆ ನಿಮಗೆ ಒಂದು ಪದ ಹೇಳಿದ್ರೆ ಅದನ್ನ 3 ಭಾಗವಾಗಿ ಮಾಡುವಂತ ಜಾಣ್ಮೆ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಓಕೆ, ಗದ್ದೆಯಲ್ಲಿ ಕೆಲಸ ಮಾಡುವುದು, ಕೆಲಸವನ್ನು ಮಾಡುವವರು ಬದಲಾವಣೆಯನ್ನು, 2ನೇ ಪಾಯಿಂಟ್, ಬದಲಾವಣೆಯನ್ನು ಬಯಸುವುದಿಲ್ಲ. ಇವರು ಕೆಳಮಟ್ಟದ ಕೆಲಸವನ್ನು ಸಹ ಮಾಡಬಲ್ಲರು. ಅಂದ್ರೆ ಕೆಳಗಡೆ ಕೆಲಸನೇ ಅಲ್ಲ, ಅದನ್ನೂ ಸಹ ಮಾಡ್ತಾರೆ. ಯಾವ ಕೆಲಸ ಕೊಟ್ಟರು ಭಯ ಬೀಳಲ್ಲ ಅಂತ. ಇವರು ಕೆಳಮಟ್ಟದ ಕೆಲಸವನ್ನು ಮಾಡುವರು, ಅಧಿಕಾರವನ್ನ ಬಯಸದವರು, ಕಠಿಣವಾದ ಕೆಲಸವನ್ನು ಸುಲಭವಾಗಿ ಮಾಡುವವರು. ತಾಳ್ಮೆ ಇದೆ, ದೇಹಶಕ್ತಿ ಇದೆ, ಮತ್ತೆ ಮಾಡ್ತಾರೆ. ದೇಹಶಕ್ತಿಯ ಜ್ಞಾನಶಕ್ತಿ ಇದ್ರೆ ಎಂತ ಕಠಿಣವಾದ ಕೆಲಸ ಕೊಟ್ರು ಈಸಿಯಾಗಿ ಮಾಡ್ತಾರೆ. ಇವ್ರಿಗೋಗಿ ನೀವೇನಾದ್ರೂ ಒಂದ್ ಕೆಲಸ ಹೇಳಿದ್ರೆ ಹೌದಾ ಮಾಡ್ತೀನಿ ಬಿಡು ಅಂತ. ಮೇಷರಾಶಿಯವ್ರಿಗೋ ಕೇಳಿದ್ರೆ ನಾನ್ ಯಾಕೆ ಮಾಡ್ಲಿ ಅಂತಾರೆ. ಮೇಷರಾಶಿಯವ್ರಿಗೆ ಹೇಳಿದ್ರೆ ಈಗೇನ್ ಕೆಲಸ ಮಾಡ್ಬೇಕಾ, ಹಗ್ಲೆಲ್ಲ ಹೇಳ್ತಿದ್ದೆ ಮಾಡ್ಬೇಕಾ, ಆಯ್ತು ಬಿಡು. ವೃಷಭ ರಾಶಿಯವರಿಗೆ, ಮೇಷರಾಶಿಯವ್ರಿಗೆ ಹೇಳಿದ್ರೆ ನಾನ್ ಯಾಕೆ ಮಾಡ್ಲಿ, ಕೋಪ, ಮುನ್ನುಗ್ಗುವಿಕೆ, ಏನ್ ಹೇಳ್ತಾರಂತ ಯೋಚನೆ ಮಾಡೋ ಶಕ್ತಿ ಇಲ್ಲ ಅಂತ ಬರ್ಸಿದೀವಿ. ಅರ್ಥವಾಯ್ತಾ ಹೇಳಿದ್ದು? ಎಲ್ಲಿ ಟೈಮ್ ಆಗತ್ತೆ ಅಷ್ಟೇ ನಿಮ್ಗೇನು ಅರ್ಥ ಮಾಡ್ಕೊಳ್ಳಲ್ಲ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲ್ಲ. ನಾನು ಸ್ಟಾರ್ಟಿಂಗ್ ಹೇಳಿದೆ, ನಿಧಾನವಾಗಿ ಹೇಳ್ಕೊಂಬಂದೆ. ಒಂದು ರಾಶಿ, ಒಂದು ಕಾರಕತ್ವಗಳು ಅಂದ್ರೆ 3 ಭಾಗ ಮಾಡುವಂತ ಜಾಣ್ಮೆ ನಿಮಗೆ ಬರಬೇಕು ಅಂತ. ಅದ್ರ ಯಾವ ತರ ಹೇಳಿದೆ ನಾನು? ಆ ಚಿತ್ರಗಳನ್ನ ನೋಡಿ ಹೇಳಿ ಸಾಕು. ಮಿಥುನ ರಾಶಿ ಬರ್ಕೊಳ್ಳಿ. ಇವಾಗ ಇನ್ನು ಬೇಜಾನ್ ಕಾರಕತ್ವಗಳು ಬರೆಸ್ತೀನಿ. ಇವಾಗ ಜಸ್ಟ್ ಮಿಥುನ ರಾಶಿ ಅಂದ್ರೆ ಏನು ಅಂತ. ಮಿಥುನ ರಾಶಿ 2 ಜೀವಗಳು, ಒಂದು ಹೆಣ್ಣು ಮತ್ತೆ ಒಂದು ಗಂಡು. ಹೇಗಿರುತ್ತೆ ಅದರ ರಾಶಿಯ ಒಂದು ಚಿತ್ರಣ ಜ್ಞಾಪಕ ಹೇಳ್ತೀನಿ ಫಸ್ಟ್. ಒಂದು ಹೆಣ್ಣು ಮತ್ತೆ ಒಂದು ಗಂಡು ಇರುವಂತಹ ಒಂದು ರಾಶಿ. ಕಾಣ್ತಾ ಇದೆಯಾ ಇಲ್ಲಿ ಬೋರ್ಡು? ಕಾಣ್ತಾ ಇದೆಯಾ?
ಹಾ, ಸೊ ಮಿಥುನ ರಾಶಿ ಎಲ್ಲಿದೆಯಪ್ಪ? ವೃಷಭ, ಮಿಥುನ, ಮೀನ, ಮೇಷ, ಋಷಭ, ಮಿಥುನ. ನೋಡಿ ಇಲ್ಲಿದೆಯಲ್ಲ ಮಿಥುನ, ಇಲ್ಲಿದೆಯಲ್ಲ ಮಿಥುನ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಒಂದು ಹೆಣ್ಣು ಒಂದು ಗಂಡು. ಆರಿಸ್ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಮೇಷ, ಟರಸ್ ಅಂತಂದ್ರೆ ಮಿಥುನ ವೃಷಭ, ಜೆಮಿನಿ ಅಂತ ಹೇಳಿದ್ರೆ ಒಂದು ಹೆಣ್ಣು ಒಂದು ಗಂಡು. ಹೇಗಿದ್ದಾರೆ? ಒಂದು ಹೆಣ್ಣು ಒಂದು ಗಂಡು. ಮಿಥುನ, ಮೈಥುನ, ಮಿಥುನ ಸ್ಪೆಲ್ಲಿಂಗ್ ಅಲ್ಲೇ ನಿಮಗೆ ಅರ್ಥವಾಗ್ಬಿಡ್ಬೇಕು. ಮಿಥುನ. ಸೊ ಎರಡು ದೇವಗಳು ಸೇರುವಂತದ್ದು. ಆಪೋಸಿಟ್ ಜೆಂಡರ್ ಅಟ್ರಾಕ್ಷನ್, ವಾಯುತತ್ವ, ದಿಸ್ವಭಾವ. ಇವಾಗ ನೀವು ಇದನ್ನ ಏನ್ ಹೇಳ್ತೀರಿ? ಇವಾಗ ವಾಯುತತ್ವ, ದಿಸ್ವಭಾವ ಅಂತ ಹೇಳಿದ್ವಿ. ಒಂದು ಹೆಣ್ಣು ಒಂದು ಗಂಡು ಸೇರಿರುವಂತದ್ದು. ಒಂದು ಹೆಣ್ಣು ಒಂದು ಗಂಡು ಅಥವಾ ಒಂದು ವ್ಯಕ್ತಿ, ಈ ವ್ಯಕ್ತಿ ಈ ವ್ಯಕ್ತಿ, ಈ ಜೆಂಡರ್ ಸೇರಿರುವಂತ ಸಮಯದಲ್ಲಿ ಏನೇನೆಲ್ಲ ಆಗ್ಬೋದು? ಪ್ರೀತಿ ಕೊಡುವವರು, ಪ್ರೀತಿ ಕೊಡುವರು ತಗೊಳ್ಳೋರು. ಇವ್ರಿಗೆ ಗಂಡು ಹೆಣ್ಣು ಎರಡು ಸ್ವಭಾವನು ಇರುತ್ತೆ ಗುರುಗಳೇ. ಓಕೆ, ಒಬ್ಬ ವ್ಯಕ್ತಿಗೆ ಹೆಣ್ಣಿನ ಸ್ವಭಾವನೂ ಇರುತ್ತೆ, ಗಂಡಿನ ಸ್ವಭಾವನೂ ಇರುತ್ತೆ. ಆಮೇಲೆ ಮೀಟಿಂಗ್ ಮಾಡಲ್ವಾ? ಅವ್ರು ಎರಡು ನೀನು ನಾನು ಪರಸ್ಪರ 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 ಕಮ್ಯುನಿಕೇಶನ್, ಮಾತಾಡೋದು, ಕೊಡೋದು, ತಗೊಳ್ಳೋದು, ಸೋಷಿಯಲ್ ಇನ್ಫ್ಲೂಯೆನ್ಸು. ಆಮೇಲೆ ಮಾತುಕತೆ. ಮಾತುಕತೆ ಅಂದ್ರೆ ಎಷ್ಟು? ಮಾತುಕತೆ ಅಂತ ಬಂದ ತಕ್ಷಣನೇ ಈ ಮಾತು ಕತೆ ಅಂತ ತಕ್ಷಣ ಬಂದೋಯ್ತು, ಮುಗ್ದೋಯ್ತು. ಎಲ್ಲೆಲ್ಲ ಹೇಳ್ಬೋದು. ಕತೆಗಾರರು, ಮಾತುಗಾರರು, ಹಾಡುಗಾರರು, ಮೀಟಿಂಗ್ ಮಾಡೋರು, ಮೈಕ್ ಹಿಡ್ಕೊಂಡು ಓಡಾಡೋರು, ಇದು ಟಿವಿನಲ್ಲಿ ಮಾತಾಡೋರು, ಕಮ್ಯುನಿಕೇಶನ್ ಮಾಡೋರು. ಕಮ್ಯುನಿಕೇಶನ್ ಇದು ಏನದು? ಕಂಪ್ಯೂಟರು. ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ತರ್ಕ, ಬುದ್ಧಿ, ಜ್ಞಾನ ಇದೆಲ್ಲ ಬೇಕಲ್ವಾ? ಮೇಷರಾಶಿಯವರಿಗೆ ಕೆಲಸ ಮಾಡೋದಕ್ಕೆ ಬುದ್ಧಿ ಬೇಕಾ? ಕಮ್ಯುನಿಕೇಶನ್ ಮಾಡೋದಕ್ಕೆ ಬುದ್ಧಿ ಬೇಕು, ಎಜುಕೇಶನ್ ಮಾಡಬೇಕು, ತರ್ಕ ಮಾಡಬೇಕು, ನೋಡಬೇಕು, ತಗೊಳ್ಬೇಕು, ವ್ಯವಹಾರ, ವ್ಯಾಪಾರ, ಮೈಂಡು. ಸೊ ಹಿಂಗೆ ನಿಮಗೆ ಆ ಒಂದು ಇದನ್ನ ಹೇಳಿದರೆ, ಆ ಒಂದು ಚಿತ್ರಗಳನ್ನ ಹೇಳಿದ್ರೆ ನಿಮಗೆ ಈ ಕಾರಕತ್ವಗಳು ಜ್ಞಾಪಕಕ್ಕೆ ಬರಬೇಕು. ಅರ್ಥವಾಯ್ತಾ? ಬೇರೆ ನಾನು ಅರ್ಥವಾಯ್ತಾ ಅಂತ ಹೇಳ್ತೀನಿ, ನೀವು ಅದೇನು ಅರ್ಥವಾಯ್ತಾ ಅಂತ ಹೇಳಲ್ಲ, ಅರ್ಥವಾಗ